ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಪುಟ್ಟ ಚಾನಲ್. ನಮ್ಮಂಥ ಹುಡುಗರು ಏನೋ ಒಂದು ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಗೊತ್ತಿರೋ ಹಾಗೆ ಸ್ಮೈಲ್ ಕರ್ನಾಟಕ ಅನ್ನೋ ಚಾನಲ್ಗೆ ಸ್ವಾಗತ. ಇಷ್ಟು ದಿವಸ ಆದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಮೊದಲನೇದಾಗಲಿ ಎಲ್ರಿಗೂ ಒಂದು ಸಾರಿ ಕಾಟಿದ್ದೀವಿ. ಎಂದಿಗೆ ಅಂದರೆ ಸ್ವಲ್ಪ ಆಗಲಿಲ್ಲ ರೀಸೆಂಟಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಇನ್ನು ಮುಂದೆ ಆ ಥರ ಆಗದಿರಂಗೆ ನಾವು ನೋಡ್ಕೊತೀವಿ. ಪ್ರತಿದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಏನೇ ನಿಮ್ಗೇನಾದ್ರು ಒಂದು ಅನಿಸಿಕೆ ಇತ್ತು ಅಂದರೆ ನಮಗೋಸ್ಕರ ಒಂದು ಬಿಡು ಮಾಡ್ಕೊಂಡು ಹೇಳ್ತು ಅಂದರೆ ನಮಗೂ ಉಪಯೋಗ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗೆ ಒಬ್ಬರು ಪರಿಸರ ತಜ್ಞೆ ಅಥವಾ ಒಬ್ಬರು ಪರಿಸರನ ಸಂರಕ್ಷಣೆ ಮಾಡೋ ತುಳಸಿ ಗೌಡ ಅನ್ನೋ ಒಬ್ಬ ಮಹಿಳೆ ರೀಸೆಂಟಾಗಿ ನಮ್ಮನ್ನೆಲ್ಲ ಅಗಲ್ತಾರೆ. ಅವ್ರನ್ನ ನೆನೆಸ್ಕೊಂತ ಹಾಗೂ ಅವರ ಒಂದು ಇದ್ರ ಮೇಲೇ ಒಂದು ವಿಡಿಯೋ ಮಾಡಿದ್ದೀವಿ. ಏನು ಅಂತಂದರೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಸರ್ವೇನ ಪ್ರೊಡ್ಯೂಸ್ ಮಾಡಿದೆ. ಏನು ಆ ಸರ್ವೆ ಅಂತಂದರೆ, ನಮ್ಮ ಸುತ್ತಮುತ್ತಲಿರುವ ಎನ್ವೈರ್ಮೆಂಟು ಎಷ್ಟಿದೆ ಅಂದರೆ ಅರೌಂಡ್ 21% ಇದೆಯಂತೆ ಫಸ್ಟು 2021 ಆದರೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಎಲ್ಲರೂ ಈ ಥರ ಮರ ನೆಡೋದು, ಸಸಿ ನೆಡೋದು ಆಗಲೂ ಸಂರಕ್ಷಣೆ ಮಾಡೋದ್ರಿಂದ 25% ಇಂಪ್ರೂವ್ ಆಗಿದೆ. ಅದು ಒಂದು ಖುಷಿಯ ಸಂಗತಿ. ಆದರೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಅರೌಂಡ್ 35 to 33% ಮಿನಿಮಮ್ ನಮ್ಮ ಇಂಡಿಯಾದಲ್ಲಿ ಇರಬೇಕಂತೆ ಆ ಎನ್ವೈರ್ಮೆಂಟು, ಆ ಪರಿಸರ. ಆದರೆ 25% ಮಾತ್ರ ಇದೆ, ಇನ್ನು 8% ಕಡಿಮೆ ಇದೆ. ಸೊ ನಾವು ಒಂದೇ ಒಂದು ಕೋರಿಕೆ ಏನು ಅಂತಂದರೆ, ನೀವೆಲ್ಲರೂ ನಿಮ್ಮ ಸುತ್ತಮುತ್ತಲಿರೋ ಒಂದು ಜಾಗದಲ್ಲಿ ಒಂದೇ ಒಂದು ಗಿಡ ಅಲ್ವಾ ಪರಿಸರ ಅಥವಾ ಏನಾದ್ರು ಒಂದು ಮರ ನೆಡ್ತು ಅಂದರೆ ಎಲ್ರಿಗೂ ಉಪಯೋಗ ಆಗುತ್ತೆ. ಹಾಗೂ ಏನಾದರೂ ಈ ಥರ ಗೊತ್ತಲ್ವ, ಎಲ್ಲರಿಗೂ ಮಾಲಿನ್ಯ ಆಗ್ತಿರೋದು, ಎಲ್ಲರಿಗೂ ಏನಾದರೂ ಹೆಲ್ತ್ ಇಶ್ಯೂಸು, ಪರಿಸರಕ್ಕೂ ಒಂದು ಎಲ್ಲ ಸಂರಕ್ಷಣೆ ಮಾಡೋದಾಗುತ್ತೆ. ಹಿಂದೆ ಕಾಣ್ತಿದೆಯಲ್ಲ ನಮ್ಮ ಹಿಂದೆ ಕಾಣ್ತಿದೆಯಲ್ಲ ಇದೊಂದು ದೊಡ್ಡ ಆಲದ ಮರ ಕಾಣ್ತಿದೆಯಲ್ವ. ಈ ಆಲದ ಮರ ಎಷ್ಟು ಅಂತಂದರೆ ಏನೇನಾದರೂ 50-60 ವರ್ಷ. ಇವ್ರು ನೆಟ್ಟಿದವರು ಯಾರಂತ ನಮಗೂ ಗೊತ್ತಿಲ್ಲ, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಅವ್ರು ಇದ್ದಾರೋ ಇಲ್ವೋ, ಇಲ್ಲ ತೀರ್ಕೊಂಡಿದ್ದಾರೋ ಅದು ಗೊತ್ತಿಲ್ಲ. ಆದರೆ ಅವರು ನೆಟ್ಟು ಹೋದ್ರಲ್ಲ ಈ ಒಂದು ಜಾಗದಲ್ಲಿ, ಈ ಮರ ಇನ್ನೂ ಕೂಡ ಇದೆ. ಅದೇ ಅಲ್ವಾ, ಅಕಸ್ಮಾತಾಗಿ ನಾವು ಹೋದ್ರೂ ನಾವು ಮಾಡಿರೋ ಒಂದು ಕೆಲಸ ಇಲ್ಲಿರುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನೋಡಿ, ಆ ಮರ ಎಷ್ಟು ದೊಡ್ಡದಾಗಿದೆ ಅಂದರೆ 50-60 ವರ್ಷ. ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ಗಿಡಗಳು, ಎಷ್ಟು ನಾವು ರೀಸೆಂಟಾಗಿ ಎಲ್ಲದಕ್ಕೂ ಬರ್ಡೇ ಇದೆ. ಎಲ್ಲ ನಾವು ಇಲ್ಲೆಲ್ಲ ಗಿಡನ ಒಂದು ಪರಿಸರಕ್ಕೆ ಎಷ್ಟು ಅನುಕೂಲವಾಗಿರಲಿ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಒಂದೇ ಒಂದು ಮನವಿ ಮಾಡ್ತೀವಿ. ಏನು ಅಂತ ನೆಟ್ಟಿದ್ವಿ ನೋಡಿದ್ರೆ, ಒಂದೇ ಒಂದು ಗಿಡ ಅಥವಾ ಮರ ಏನಾದ್ರು ನೆಟ್ಟಿದ್ರೆ 4 ಜನ ಎಷ್ಟು ನೀಟಾಗಿ ಬೆಳೆದಿದೆ ಅಂದರೆ ಚೆನ್ನಾಗಿದೆ. ಅಂದರೆ ಹಿಂದೆ ಕಾಣ್ತಿದೆಯಲ್ಲ ರೀಸೆಂಟಾಗಿ ಏನೂ ಇರಲಿಲ್ಲ, ಆದರೆ